ಶೋಭಾ 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 ಅಯ್ಯೋ ಇದಕ್ಕೆ ಹಿಂಗೆ ಕೂಕತ್ತ ಇದ್ದೀರಿ ಏನು? ಲೇ ನೀವು ಕೂತ್ಕೋ ಇಲ್ಲಿ ನಿನ್ ಕುಟ್ಕೊಂಡು ವಿಷಯ ಮಾತಾಡಬೇಕು. ಏನ್ರಿ ಏನು? ಶೋಭಾ ಇದು ಒಂದು ವಿಷಯ ಗೊತ್ತಾಯ್ತಾ ನಿನಗೆ? ಏನ್ರಿ? ಅದೇ ಸುಬ್ಬಣ್ಣನಿಗೆ ಮಗ ಸಿಕ್ಕಿದಂತಲ್ಲ ವಿಷಯ ಗೊತ್ತಾಯ್ತಾ? ಹ್ಞೂ, ಇವರು ಫೋನ್ ಮಾಡಿದ್ರು ಪಿಕ್ತಿ ಮೀನಾಕ್ಷಿ ಹೋಗಿ ನೋಡ್ಕೊ ಬಂದೆ. ಹೊಸಿ ಚೆನ್ನಾಗಿಲ್ಲ ಕಣ್ರಿ ಮಗ. ಬಾಯಲ್ಲಿಟ್ಟಾಗ ಯಾರ ಕಣೆ ಎಲ್ಲ ಕದ್ ಬಸ್ರಾಗಿದ್ಲೇನೋ ಎತ್ತಿ ಮನ್ಸ್ಬಿಟ್ಟಾಳೆ ಕಣ್ರಿ. ಈಗ ಎಲ್ಲ ವಾತಾರ ಹುಟ್ಟಿರೋ ಮಗುವೆ ಅದು ಹಸಿ ಬಿಸಿ ಮಗ. ಮುಂಡ್ಯಾರು ಎಂಥ ಕೆಲಸ ಮಾಡಾರೆ ನೋಡಿ. ಅವ್ವ ನನಗಂತೂ ಹೊಸಿ ಹೊಟ್ಟೆ ಅವ್ರೇನಿಲ್ಲ ಕಣಪ್ಪ. ಅದು ಹೆಂಗೆ ಕಳ್ಸೋಡ ಹೆಂಗೆ ಮನ್ಸ್ಬತ್ತು. ನಾನು ಹೋಗಿದ್ದೆ ಹಿಂಗೆ ನೋಡ್ಕೊ ಬಂದೆ. ಓಲೆ ಅಂತಾನೆ ಆ ಮುಗಿನ ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ಅಂದ್ಬಿಟ್ಟು ನಿಂಗಮ್ಮ ಏನು ಮನೆ ಒಳಗೆ ಬಿಡ್ನಿ ಮತ್ತೆ ತಗೊಂಡೋಗಕ್ಕೆ ಯಾರ ಮಗು ಏನೋ ಎಂತ ಅಂದ್ಕೊಂಡು ಮನೆ ಒಳಗೆ ತಗೊಂಡು ಹೋಗ್ಬಿಡ್ದಾನೆ. ಹಳೆ ಮನೆ ತಾವಿದ್ರಲ್ಲ ಅದಕ್ಕೆ ಇದು ಸುಬ್ಬಪ್ಪ ಏನೋ ಫೋನ್ ಮಾಡಿ ಪೊಲೀಸ್ನವ್ರು ಬರೀ ಕೇಳಿದಾರಂತೆ ಅನಾಥಾಶ್ರಮಕ್ಕೆ ಮಗಿನ ಸೇರ್ಸಕ್ಕೆ ಅಂದ್ಬಿಟ್ಟು ಆ ಮಗವ ನಾವೇ ಇಸ್ಕೊಬಿಟ್ರೆ ಹೆಂಗೂ ಸಾಲದ್ಕೂ ನಮ್ಮ ನವ್ವೇನಿಗೂ ಮಕ್ಳಿಲ್ವಲ್ಲ, ನಾವೇ ಸಾಕಬೋದು ಅಲ್ವಾ? ಅಯ್ಯೋ ರೀ, ಅದು ಯಾರ ಮಗವ ಏನೋ ಇದಕ್ಕೆ ಹಿಂಗಂತೀರಿ? ಬೇಡ ಕಣ್ರಿ. ಅಯ್ಯೋ ಯಾರ ಮಗಾದ್ರಿ ಏನ್ಲೇ? ಈಗ ಆ ಮಗಿಗೆ ಒಂದು ತಾಯಿ ಪ್ರೀತಿ ಬೇಕು, ಒಂದು ತಂದೆ ಪ್ರೀತಿ ಬೇಕು. ನಮಗೆ ಒಂದು ಮಗ ಇಲ್ವಲ್ಲ ಮನೆಗೆ, ಇಷ್ಟೊಂದು ಬದುಕು ಬಾಳೆಲ್ಲ ಅದೇ ಒಂದು ಮಗ ಇಲ್ವಲ್ಲ ಅಂತವ ಎಷ್ಟು ಇದು ಮಾಡ್ತಿದ್ದವು. ಹೆಂಗೋ ಅನಾಥಾಶ್ರಮದಿಂದ ಒಂದು ಮಗ ತರಬೇಕು ಅಂತ ಅಂದ್ಕೊಂಡಿದ್ದು ತಾನೆ. ಮಗನೂ ನೋಡೋಕೆ ಭಾಳ ಚೆನ್ನಾಗದೆ, ಗಂಡು ಮಗನೂ. ಸುಮ್ಮನೆ ತಗ ಆ ಮಗನೇ ಇರ್ಸ್ಕೊಂಡು ನಾವೇ ತಾಯಿ ಇಸ್ಕೊಬಿಟ್ರೆ ಸರಿ ಹಾಕಿಲ್ವಾ? ಆಯ್ತದೆ ರೀ, ನೋಡೋದ ತಡೀರಿ ಮತ್ತೆ ಫೋನ್ ಮಾಡಿ ನೋಡೋದ ಸರತ್ಗೆ. ಮಾಡ್ತೀನಿ ತಡೀರಿ. ಹಲೋ ಹಲೋ ಹೇಳಪ್ಪ, ಎಲ್ಲಿದ್ದಿ ಮಗನೇ? ಮನೆ ಸೊಸೆ ಏನು ಮಾಡ್ತಿದ್ದಳು? ನಿನ್ನ ಸೊಸೆನೂ ಇಲ್ಲೇ ಅವಳೆ ಹೇಳು. ಮಗ ಇದು ಫೋನ್ ಮಾಡಿದ್ರ ಇವರು? ಯಾರು ಫೋನ್ ಮಾಡಿದ್ರ? ಯಾಕಪ್ಪ ಯಾರಪ್ಪ? ಅದೇ ಮುಗಿನ ವಿಷಯ ಸುಬ್ಬಣ್ಣನ ಮಗ ಸಿಕ್ಕದೆ ಅಂತ. ಈಗ ತಾನೇ ಮಾತಾಡ್ತಿದ್ರು. ಅವ್ರ ಅಮ್ಮ ಏನೋ ಫೋನ್ ಮಾಡಿತ್ತು. ಇವಳು ಮಾತಾಡ್ತಿದ್ಲು ನವ್ಯ. ಅದೇನೋ ಮಗ ಸಿಕ್ಕಿದಂತಲ್ಲ ಮುಕ್ಕಲ. ಲೋ ಮಗ ಮಗ ಹೊಸಿ ಚೆನ್ನಾಗಿಲ್ಲ ಮಾತ್ರ, ಗಂಡು ಮಗ ಅದೇನೋ ಭಾಳ ಚೆನ್ನಾಗದೆ. ಸರಿ ಎಲ್ಲಿತ್ತಂತಪ್ಪ? ಊರಾಚೆ ದೇವಸ್ಥಾನವು ಯಾರು ಮನ್ಸು ಹೊಟ್ಟೋಗಿರತ್ತೆ ಕಲ. ಇವರೇನೋ ಆ ಕಡೆ ಇತ್ಲ ಕಡೆಗೆ ಹೋಗಿ ಅನ್ಕೊಂಡೇನೋ ಹೋಗಿರತ್ತೆ, ಕೆರೆ ಕಡೆಗೆ ಹೋಗಿ ಅಲ್ಲೆಯ ಅಳ್ತಿತ್ತಂತೆ ಮಗ. ಬಂದ್ಬಿಟ್ಟದೆ. ಮಗ ಮಾತ್ರ ಭಾಳ ಚೆನ್ನಾಗದೆ, ಹೊಸಿ ಚೆನ್ನಾಗಿಲ್ಲ ಮಗ, ಭಾಳ ಚೆನ್ನಾಗದೆ ಕಲ ಮಗ. ಅದಕ್ಕೆಯ ಆತಗೆ ಅವರು ಅದೇನೋ ಆಶ್ರಮಕ್ಕೆ ಸೇರ್ಸಕ್ಕೆ ಅಂದ್ಬಿಟ್ಟು ಪೊಲೀಸ್ನವ್ರು ಫೋನ್ ಮಾಡಿದಾರಂತೆ ಅನಾಥಾಶ್ರಮಕ್ಕೆ ಕೊಟ್ಬಿಡಕ್ಕೆ ಅಂತ. ನಾವೇ ಇಸ್ಕೊಳ್ಳೋದಾ? ಅಪ್ಪ ನಿಜವಾಗ್ಲೂ ನಾನು ಅದ್ರ ಬಗ್ಗೆನೇ ಯತ್ನೆ ಮಾಡ್ತಾಯಿದ್ದೆ ಕಣಪ್ಪ. ನೋವೇನೋ ನಾನು ಅದನ್ನೇ ಮಾತಾಡ್ಕೊತಿದ್ದೋ, ನಾವೇ ಇಸ್ಕೊಳ್ಳೋದ ಮಗವ ಅಂದ್ಕೊಂಡು. ಆದ್ರೆ ನೀವೇನಂದಿರೋ ಏನೋ ಅಂತವ ಅದ್ರ ಬಗ್ಗೆನೇ ಯತ್ನೆ ಮಾಡ್ತಾ ಕುಂತಿದ್ದೋ. ನಿಜವಾಗ್ಲೂ ನಿಮ್ಮ ಬಾಯಿಲೆ ಈ ಮಾತು ಬಂದಿದ್ದು ಭಾಳ ಖುಷಿ ಆಯಿತು ಕಣಪ್ಪ. ನೋಡ್ಲಾ ನಿಜಕ್ಕೂ ನಿನ್ನಿಂದ ಮಕ್ಕಳಾಯ್ಕಿಲ್ಲ ಅನ್ನೋ ವಿಷಯ ನಮ್ಗೆ ಗೊತ್ತಿಲ್ದನಿಯ ನಮ್ಮ ಸೊಸೆಗೆ ಭಾಳ ನಾವು ನೋವು ಮಾಡ್ಬಿಟ್ಟಿವಿ. ಇನ್ನು ಯಾವತ್ತೂ ನಮ್ಮ ಕಡೆಯಿಂದ ಅವಳು ನೋವು ಆಯ್ಕಿಲ್ಲ ಕಲ ಮಗ. ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ. ನಿಜವಾಗ್ಲೂ ಅದ ಸೊಸೆ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ದು. ಇನ್ನು ಏನಿದ್ರು ನಿಮ್ಮಿಬ್ಬರು ಖುಷಿ ನೋಡೋದೇ ನಮಗೆ ಸಂತೋಷ. ನಿಮ್ಮ ಖುಷಿ ನೋಡ್ಕೊಂಡು ನಾವು ಜೀವನ ಮಾಡ್ತೀವಿ ಹೊರತು ನಾವು ಯಾವತ್ತೂ ಇನ್ನೂ ನಿನಗೆ ಆಗಲಿ ಅವಳಿಗೆ ಆಗಲಿ ಬೇಜಾರು ಮಾಡೋಕ್ಕಿಲ್ಲ. ಏನಾದ್ರು ಇದು ನಮಗೆ ಒಂದು ಸ್ಪೀಚ್ ಮಾತಾಡ್ರಲ್ಲ ಮಗ, ಯಾಕಲ್ಲ ಈ ವಿಷಯ ನಿಮ್ಮ ಬಾಯಿಲೆ ಕೇಳಿದ್ರೆ ನಾವು ಎಷ್ಟು ಖುಷಿ ಪಡೋವು ಗೊತ್ತಾ? ಆಯಿತು ಮಗ, ಏನೋ ಯಾರು ಮಾಡಿದ ಕರ್ಮಕ್ಕೋ ಹುಟ್ಟಿರೋ ಮಗ ಪಾಪ ಅದು. ಮಕ್ಳೇನು ಮಾಡವು? ಓಲ ನಾವೇ ಆತಗೆ ಪೊಲೀಸ್ನವ್ರಿಗೆ ಹೇಳ್ಬಿಟ್ಟು ನಾವು ಮುಡಿಕತ್ತೀವಿ ಅಂತ ಹೇಳ್ಬಿಟ್ಟು ಇರ್ಸ್ಕೊಳ್ಳೋದ. ಇನ್ನೇನಪ್ಪ? ಸರಿ ಕಣಪ್ಪ ಆಯಿತು, ನಾವು ಈಗಲೇ ಬರ್ತೀವಿ. ಕೊಡು ನನ್ನ ಸೊಸೆ ಕೈಲಿ. ಹಲೋ ಹೇಳಿ ಮವ. ವಾ ಚೆನ್ನಾಗಿದೆಯಾ? ಹ್ಞೂ ಮವ, ನೀವು? ನಾನು ಚೆನ್ನಾಗಿದ್ದೀನಿ ಕಣವ. ಅವ್ವ ಹೆಂಗಿರಲ್ಲ ನಿಮಗೆ? ಹೆಂಗೆ? ನಾನು ಹೋಗಿದೆ ಈಗ, ಹೋಗ್ಬಿಟ್ಟು ನಿಮ್ಮ ಅತ್ತೆನೂ ನೋಡ್ಕೊ ಬಂದವಳೆ. ಮಗ ಚೆನ್ನಾಗದೆ ಅಂತ ಅಂದ್ಲು ಅವಳುವೆ. ನಾನು ಹೋಗಿದೆ, ಹೊಸಿ ಚೆನ್ನಾಗಿಲ್ಲ ಮಗ ಮಾತ್ರ ಬಂಗಾರದಂಗದೆ ಪಾಪ. ಏನು ಹೊಟ್ಟೆ ಉರ್ದು ಬೆಂಕಿ ಆಯ್ತದೆ. ಅದಕ್ಕೆ ಆತಗೆ ಹೆಂಗೂ ಅನಾಥಾಶ್ರಮದಲ್ಲಿ ತಗೊಂಡು ಸಾಕಬೇಕು ಅಂತ ಅಂದಿದ್ವಲ್ಲಪ್ಪ. ಅದಕ್ಕಿಂತ ಇದೊಂದು ಅರ್ಥವಾಗಿ ಆ ಸಾಕಿದ್ರು ಅದಕ್ಕೂ ಒಂದು ಜೀವನ ಒಂದು ರೂಪಿಸ್ದಂಗೆ ಆಯ್ತದೆ. ಅದಕ್ಕೆ ಕಣವ ಮಾತ್ರ ಸಣ್ಣ ಮಗ ಕಣವ, ಒತ್ತಾರ ಹುಟ್ಟಿರೋದೇನೋ ಸಣ್ಣ ಮಗ. ಭಾಳ ಹುಷಾರಾಗಿ ಕೇರ್ಫುಲ್ಲಾಗಿ ಸಾಕಬೇಕು. ನೀನು ಇಲ್ಲೇ ಉಳ್ಕೋಬೇಕಾಯ್ತದೆ ನಮ್ಮನೇ. ಅತ್ತೆ ನೀನು ನೋಡ್ಕೊಂಡು ಸಾಕಬೇಕಾಯ್ತದೆ. ಆಯಿತು ಬಿಡಿ ಮವ, ಸಾಕಳಕ್ಕಾಯ್ತದೆ. ಸರತ್ತು ನಾನು ಅದೇ ವಿಷಯ ಮಾತಾಡ್ತಿದ್ದ ಕಣ್ ಮವ. ಅದೇ ವಿಷಯ ಮಾತಾಡ್ತಿದ್ದೆ ನಾನು ಇಷ್ಟ ಗಂಟ. ಅತ್ತೆ ಮಾವರು ಒಪ್ಕೊಂಡಾರ ಈ ವಿಷಯಕ್ಕೆ. ಒಪ್ಕೊಂಡಿದ್ರೆ ನಾವೇ ನೋಡ್ಕೊಬೋದಾಗಿತ್ತು ಅಂದ್ಕೊಂಡು ಸರತ್ಗೆ ಹೇಳ್ತಾಯಿದ್ದೆ. ನನಗೂ ಭಾಳ ಇಷ್ಟ ಆಗಿತ್ತು. ಆಯ್ತವ್ವ, ನೀನು ಖುಷಿನೇ ನಮ್ಮ ಖುಷಿ. ಸರಿಯವ್ವ, ತಗೊಳ್ಳೋದ ಬಿಡ್ಲ ಅದನ್ನೇ ಮುಡಿಕೊಳ್ಳೋದು ಮಗವ. ಇರ್ಸ್ಕೊಳ್ಳೋ ಸಾಕದ ಬಿಡು. ಅಯ್ಯೋ ತಬ್ಲು ಮುಗಿನ್ಗೆ ಹತ್ಕೊಂದಕ್ಕೆ ನಾವು ಒಂದು ಜೀವನ ರೂಪಿಸೋಕ್ಕೆ ಹತ್ಕೊಂದು ಪ್ರೀತಿ ಕೊಟ್ಟರೆ ದೇವರು ನಮ್ಮನ್ನೆಲ್ಲರೂ ಕಾಪಾಡ್ತಾನೆ. ಅದೇ ನಾವಿರೋ ಈ ಪರಿಸ್ಥಿತಿಗೆ ದೇವರೇ ಕಳಿಸ್ಕೊಟ್ಟಾನೆ ಅಂತ ಅನ್ಕೋಬೇಕೀಗ. ದೇವರೇ ಕಳಿಸ್ಕೊಟ್ಟಾನೆ ಅಂತ ಅಂದ್ಕೊಂಡು ಖುಷಿ ಪಡ್ಕೋಬೇಕು. ಹೆಂಗೋ ಒಳ್ಳೇದಾಗಲಿ ಅವ. ಸರಿ ಮತ್ತೆ ಈಗ ಬನ್ನಿ ಮತ್ತೆ ಕೊಡು ಅವನಿಗೆ.
ಹೇಳಪ್ಪ. ಇನ್ನೇನು ಅಮ್ಮ ಅಮ್ಮ ಇಲ್ಲೇ ಅವಳೆ ಕಣಪ್ಪ. ಕೊಡೋಣ. ಇನ್ನೇನು ಬರ್ತೀವಿ, ರೆಡಿ ಆಯ್ತೀವಿ ಬಿಡಿ, ಈಗ ಬರ್ತೀವಿ ಅಂತೆ. ಸರಿ ಸರಿ ಆಯಿತು. ಬನ್ನಿ, ಹೊಂಟು ಬನ್ನಿ, ಆರಾಮಾಗಿ ತಲೆಗೆಡ್ಸ್ಕೊಬೇಡಿ. ಏನೋ ನಮ್ಮ ಅದೃಷ್ಟಕ್ಕೆ ನಮಗೆ ದೇವರು ದೇವರೇ ವರ ಕೊಟ್ಟವ್ರೆ ಅಂತ ಅಂದ್ಕೊಂಡು ಚೆನ್ನಾಗಿ ಸಾಕಳಕೈತದೆ ಮಗಿನ. ಹೊಂಟು ಬರ್ರಪ್ಪ. ಆಯಿತು, ಹುಷಾರಾಗಿ ಬನ್ನಿ. ಸರಿಯಪ್ಪ ಆಯಿತು. ಬಿಡು, ಹೆಂಗೋ ಒಪ್ಕೊಂಡ್ರಲ್ಲ ಅಷ್ಟೇ ಖುಷಿ. ಅಮ್ಮ ಏನಂತೂ, ಅಮ್ಮನ ಒಪ್ಕೊತ ಇಲ್ವೋ? ಅವಳು ಒಪ್ಕೊಂಡೊಳಕಲ್ಲ ಮಗ. ಇಬ್ರು ತೀರ್ಮಾನ ಮಾಡ್ಕೊಂಡೇ ಮಾಡಿದ್ದು ನಾವು. ನಿಮ್ಮ ಅಭಿಪ್ರಾಯ ಕೇಳೋದ ಅಂದ್ಬಿಟ್ಟು ನಮಗೇನೋ ಸಮಾಧಾನ ಆಯಿತು. ಅದಕ್ಕೆ ನಿಮ್ಮ ಅಭಿಪ್ರಾಯನೂ ಒಂದು ಸತಿ ಕೇಳ್ಬಿಡೋಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಮಾಡ್ದೋಕತ್ತೆ ಮಗ. ಸರಿಯಪ್ಪ ಆಯಿತು. ಈಗ ಬರ್ತೀವಿ ಬಿಡು, ಮತ್ತೆ ಹೊಂಟು ಬರ್ತೀವಿ. ಸರಿ ಕಣ್ ಮಗನೆ, ಬಾ. ಇನ್ನೇನವ, ಸಮಾಧಾನ ಆಯ್ತಾ? ಕಣ್ರಿ, ನನಗಂತೂ ಸಮಾಧಾನ ಆಯ್ತು ಕಣಪ್ಪ. ಒಪ್ಕೋತಾರೆ ಅಂತ ಗೊತ್ತಿತ್ತು ನನಗೆ. ಅಂದರೆ ಇಲ್ಲಿ ಜನಗಳಿರೋದು ಅಂದ್ಕೊಂಡರು, ಯಾರ್ಯಾರು ಗುಟ್ಟಿರೋ ಮುಗಿನ ಸಾಕ್ತಾ ಕುಂತಾರಲ್ಲ, ಇವ್ರಿಗೆ ಹೊಣೆ ಬರ ಅನ್ಕೋತಾರೆ ಅಂತ ಕಣ್ರಿ. ಸುಮ್ಮನೆ ಅನಾಥಾಶ್ರಮದಿಂದ ತರ್ಬೋದಾಗಿತ್ತಾನೆ. ಲೇ ನಡಿ, ಅನಾಥಾಶ್ರಮದಲ್ಲಿ ತಂದ್ಬಿಟ್ರೆ ಅವು ಅಂಥ ಮಕ್ಳು ತಾನೆ. ನೀನು ಚೆನ್ನಾಗಿ ಯೋಚನೆ ಮಾಡ್ತೀನಿ ನೀನು. ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ. ಜನಗಳು ಎಲ್ಲಕ್ಕೂ ಮಾತಾಡ್ತಾರೆ, ಒಳ್ಳೇದಕ್ಕೂ ಮಾತಾಡ್ತಾರೆ, ಕೆಟ್ಟದಕ್ಕೂ ಮಾತಾಡ್ತಾರೆ. ಅವಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಆಯ್ಕಿಲ್ಲ. ಇವತ್ತು ನಮ್ಮ ಮನೆ ಕತ್ಲೆ ಆಗಿತ್ತು, ಹೆಂಗೋ ಆ ಮುಗಿನಿಂದ ಬೆಳಕಾಲಿ. ಮನೇಲಿ ಖುಷಿನೇ ಇಲ್ದಂಗೆ ಆಗಿತ್ತು. ಇವತ್ತು ಆ ಮುಗಿನಿಂದ ಒಂದು ಖುಷಿ ಆಗಲಿ, ಮನೇಲಿ ಒಂದು ಖುಷಿ ಸಿಗಲಿ ಅನ್ನೋದನ್ನ ನಾವು ನೋಡ್ಕೋಬೇಕು ಅಷ್ಟೇ. ಹೆಂಗೋ ಬರೋ ಕಾಲ್ಗುಂಡದಲ್ಲಿ ಎಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು. ಮಗ ಬರೋ ಕಾಲ್ಗುಂಡದಲ್ಲಿ ಕಣ್ರಿ. ಹೆಂಗೋ ಮನೇಲಿ ಬೆಳಕಾಗ್ಲಿ ಕಣಪ್ಪ. ನಾನು ಅದನ್ನೆಲ್ವ ಕೇಳೋದು ಬೆಪ್ಪಂದಂಗೆ ಏನು ಇದಿರ್ತಾನೆ, ಏನು ಒಂದು ಉಂಡಿದ್ದು ನೀರಾಗಿ ಹೋಗೋದು, ಯಾರ್ಯಾರು ಇರೋರು ಅಂದರೆ ಬೇಜಾರಾದಂಗೆ ಆಗೋದು. ನಿಜಕ್ಕೂ ನಮ್ಮ ಮಗ ಅಂತಾನೆ ಚೆನ್ನಾಗಿ ಸಾಕಳಕ್ಕಾಯ್ತದೆ ಬಿಡಿ. ಅದರಲ್ಲಿ ಯಾಕೆ ಚೆನ್ನಾಗಿ ನೋಡ್ಕೊಳಕ್ಕಾಯ್ತದೆ. ಏನು ಆ ಮಗ ಬಂದ ಮೇಲೆ ನಮ್ಮ ಮನೇಲಿ ಖುಷಿ ಕೊಂಡಾಡಲಿ. ಸರಿ ಆಯಿತು. ನಾನು ಸುಬ್ಬಣ್ಣ ರೊಟ್ಟಿ ತಕ ಓಟ್ಬರ್ತೀನಿ. ನಾವೇ ಮಾಡಿ ಮಗಿನ ಇಸ್ಕೊತೀವಿ ಅಂತ ಹೇಳೋಕ್ಕೆ ಹೋಗು. ಅವ್ನು ಏನಾದ್ರು ಒಳ್ಳೆ ಸಿಹಿ ಮಾಡಿಬಿಡು. ಇದೊಂದು ಸಂತೋಷ ಕ್ಷಣದಲ್ಲಿ ಎಲ್ಲ ಇಸ್ಕಟ್ಟಾಗಿ ಊಟ ಮಾಡ್ಬಿಡೋಕ್ಕಾಯ್ತದೆ. ಅವ್ರಿಗೂ ಹೇಳೋಕ್ಕಾಯ್ತದೆ, ಎಲ್ರಿಗೂ ಹೆಚ್ಚಾಗೆ ಮಾಡು. ಸರತ್ತು ನೋವ್ಯ ಎಲ್ಲ ಗೊತ್ತಾಯ್ತಾರಂತಲ್ಲ, ಅವ್ರಿಗೂ ಬಂದರೆ ಇಲ್ಲೇ ಉಳ್ಕೊತಾರಲ್ಲ ಇನ್ನು. ಹೋಗು, ಏನಾರು ಮಾಡಿಬಿಡು. ಸರಿ ಕಣ್ರಿ, ಆಯಿತು. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಭಾಳ ಖುಷಿ ಆಯಿತು. ಏನು ನಮ್ಮ ಕಷ್ಟ ನೋಡೋಕ್ಕಾಗ್ದಕ್ಕೆ ಆ ದೇವರೇ ವರ ಕೊಟ್ಟದೆ ಅಂತ ಅನ್ಕೋತೀವಿ. ಮನೇಲಿ ಮಕ್ಳು ಇಲ್ಲೋದ್ಮೇಲೆ ಏನಿರ್ತಾನೆ ಏನು ಪ್ರಯೋಜನ? ಮಕ್ಕಳು ಮನೇಲಿ ಇರಲೇಬೇಕು. ಅವು ಕಿರಿಕಿರಿನೇ ನಗ್ಕೊಂಡು ಮನೇಲೆಲ್ಲ ಓಡಾಡ್ಕೊಂಡು ಇದ್ದಾಗಲೇ ಮನೆಗೆ ಒಂದು ಲಕ್ಷಣ. ಭಾಳವ ನಮ್ಗಂತೂ ಬೇಸತ್ತು ಹೋಗಿದ್ದೋ ನಾವು. ಬೇಜಾರಾಗೋಗಿತ್ತು, ಏನು ಮಾಡೋದು ಅಂತವ. ನಿಜವಾಗ್ಲೂ ಏನೋ ದೇವ್ರ ದಯದಿಂದ ಒಳ್ಳೇದಾಗದೆ. ಅದಕ್ಕೆ ಪಾಪ ಯಾವ ಮಕ್ಳಾದ್ರೇನು ಅಯ್ಯೋ ಸ್ವರ್ಗರಿಗೂ ಮಕ್ಕಳು ಅಂದ್ಕೊಂಡು ಆ ಮಗನೇ ಸಾಕೊಂಡು ಹೊತ್ತಾಗೆ ಅದಕ್ಕೊಂದು ಜೀವನ ರೂಪಿಸೋದ ಅಂತಕಂದ್ರಪ್ಪ. ಸರಿ, ಮತ್ತೆ ನಿಮ್ಗೆ ಹೆಂಗೆ ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ ರೀ. ಒಬ್ಬಿಟ್ಟನೆ ಮಾಡೋಣ ಉಂಕನ್ ಮಾಡು. ಮತ್ತು ಇದು ಕಡಲೆಬೇಳೆ ಒಂದು 2 kg ಕಡಲೆಬೇಳೆ, ಒಂದು 2 kg ಮೈದಾ, ಒಂದು ದೊಡ್ಡ ಹಚ್ಚು ಬೆಲ್ಲ, ಒಂದು 20 ದೊಡ್ಡ ಹಚ್ಚು ಬೆಲ್ಲ, ಆಮೇಲೆ ಎಣ್ಣೆ ತಿರೋಗದೆ 1 ಲೀಟ್ರ್ ಎಣ್ಣೆ, ಒಣಸುಂಠಿ, ಆಮೇಲೆ ಏಲಕ್ಕಿ ಕಾಯಿ ಎಲ್ಲ ತಗೊಬನ್ನಿ. ಮತ್ತು ಹಂಗೆ 1 2 ಕಾಯಿ ಕೊಡಿ. ಸರಿ ಆಯಿತು. 2 ಕೊಟ್ಟನು ತಂದ್ಬಿಡ್ತೀನಿ ತಾಡು. ಮತ್ತೆ ಹೋಗ್ಬಿಟ್ಟು ವಿಷಯ ತಿಳಿಸ್ಬಿಟ್ಟು ಅವ್ರಿಗೆ, ಪೊಲೀಸ್ನವ್ರು ಬಂದ್ರು ಅವ್ರಿಗೆ ಹೇಳೋಕ್ಕಾಯ್ತದೆ ಇರ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಬಂದಿದ್ರು ಇರ್ಸ್ಕೊಂಡಿರಿ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ. ಬರೋಕ್ಕೆ ತಗೊಬರ್ತೀನಿ ತಾಡು. ಮತ್ತೆ ಸರಿ, ಮತ್ತೆ ಹಂಗೆ ಮಾಡಿ.